ಆಂಜನೇಯನ ಮೈ ತುಂಬ ಸಿಂಧೂರ ತುಂಬಿಕೊಂಡಿತ್ತು. ಸಿಂಧೂರ ಅವನ ಬೆರಳ ತುದಿಯಿಂದ ತೊಟ್ಟಿಕ್ತಾ ಇತ್ತು. ಅಷ್ಟು ಸಿಂಧೂರವನ್ನ ಮೈ ಮೇಲೆಲ್ಲ ಚೆಲ್ಕೊಂಡ್ಬಿಟ್ಟಿದ್ದ. ಅವನಿಗೆ ತನ್ನ ಸೌಂದರ್ಯದ ಪರಿವೆಯೂ ಇರಲಿಲ್ಲ. ಹಾಗೆ ನಡ್ಕೊಂಡ್ ಬರ್ಬೇಕಾದಾಗ ಎಲ್ರೂ ಮೊದಲು ಆಂಜನೇಯನನ್ನ ಗುರುತಿಸ್ಲಿಕ್ಕಾಗ್ಲಿಲ್ಲ. ಕೊನೆ ಗುರುತಿಸಿ ಜೋರಾಗಿ ನಗ್ಲಿಕ್ ಶುರು ಮಾಡಿದ್ರು. ಅನಂತರ ಆಂಜನೇಯನನ್ನ ಕೇಳಲಾಯ್ತು, ಆಂಜನೇಯ ಏನನ್ನಂತ ಗೊತ್ತಾ? ಒಂದು ಹನಿ ಸಿಂಧೂರ ಇಟ್ಕೊಂಡಿದ್ದಕ್ಕೆ ರಾಮ ಸೀತೆಯೊಂದಿಗೆ ಯಾವಾಗ ಬೇಕಿದ್ರು ಏಕಾಂತದಲ್ಲಿ ಇರಬಹುದು ಅಂತಾದ್ರೆ, ನಾನ್ ನೋಡಿ ಈಗ ಮೈ ತುಂಬಾ ಸಿಂಧೂರವನ್ನು ಬಳಕೊಂಡಿದ್ದೀನಿ, ನನ್ ಜೊತೆ ರಾಮ ಯಾವಾಗ್ಲೂ ಇರಬಹುದಾ ಇನ್ಮೇಲೆ ಅಂತ ಬಹಳ ಭಾವುಕನಾಗಿ ತುಂಬಾ ಇನ್ನೋಸೆಂಟ್ ಆಗಿ ಪ್ರಶ್ನೆ ಮಾಡಿದರೆ ಎಲ್ಲರ ನಗು ಜೋರಾಯ್ತು ಇದನ್ನು ಕೇಳಿ. ಆದ್ರೆ ಭರತನ ಕಣ್ಣಲ್ಲಿ ನೀರು ಬರ್ತಿತ್ತಂತೆ. ಯಾಕೆ ಅಂತ ಶತ್ರುಘ್ನ ಕೇಳ್ತಾನೆ, ಯಾಕಣ್ಣ ಅಳ್ತಿದ್ಯಾ ಅಂತಂದ್ರೆ ಭರತ ಹೇಳ್ತಾನೆ, ನೋಡು ಅವನು ರಾಮನ ಭಕ್ತಿ, ಒಂದು ಹನಿ ಸಿಂಧೂರ ಇಟ್ಕೊಂಡಿದ್ದಕ್ಕೆ ಅವನ ಜೊತೆ ಏಕಾಂತ ಇರಬಹುದು ಅಂತ ಸೀತೆಯೊಂದಿಗೆ ಅವನು ಭಾವಿಸೋದಾದ್ರೆ, ರಾಮ ಸೀತೆಯರ ಏಕಾಂತದ ಕುರಿತಂತೆ ತನಗಾಗಿ ಎಂತ ಭಕ್ತಿ ಭಾವವನ್ನು ತುಂಬಿಕೊಂಡು ಮೈ ತುಂಬಾ ಸಿಂಧೂರವನ್ನ ಬಳಕೊಂಡು ಬಂದ್ಬಿಟ್ಟಿದ್ದಾನಲ್ಲ ಅಂತ. ಈಗ್ಲೂ ಕೂಡ ಆಂಜನೇಯನಿಗೆ ಮೈ ತುಂಬಾ ಸಿಂಧೂರ ಬಳಿತಾರೆ. ಯಾಕೆ ಅಂತಂದ್ರೆ ರಾಮ ಮತ್ತು ಅವನು ಏಕಾಂತದಲ್ಲಿ ಸದಾ ಇರಲಿ ಅನ್ನೋ ಕಾರಣಕ್ಕೆ. ನಾವು ಹಣೆಗೆ ಈ ಕುಂಕುಮವನ್ನು ಇಟ್ಕೊಳ್ತೀವಿ, ಸಿಂಧೂರವನ್ನು ಇಟ್ಕೊಳ್ತೀವಿ. ಯಾಕೆ ಗೊತ್ತೇನು? ಅದು ಸೈನ್ಸ್ ಎಲ್ಲ ಪಕ್ಕಕ್ಕಿಟ್ಟು ನೀವು ಭಾವುಕವಾಗಿ ನೋಡೋದಾದ್ರೆ ಸದಾಕಾಲ ಭಗವಂತನೊಂದಿಗೆ ಏಕಾಂತದಲ್ಲಿ ಯಾವಾಗ್ಲೂ ಅವನೊಂದಿಗೆ ಅನುಸಂಧಾನ ಮಾಡ್ತಾ ಇರುವಂತಾಗ್ಲಿ ಅಂತ. ಏನ್ ಚೆನ್ನಾಗಿದೆಯಲ್ವಾ ರಾಮಾಯಣದ ಪ್ರತಿ ಕಥೆಯು ಈ ತರದ Download ShareChat.